ವಿ ಸೋಮಣ್ಣ 2023ರ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ನಿಂತು ಸೋತಿದ್ರು. ಅದಾದ ಮೇಲೆ ಅವರ ರಾಜಕೀಯ ಜೀವನ ಡೋಲಾಯಮಾನ ಪರಿಸ್ಥಿತಿಯಲ್ಲಿತ್ತು. ಅದಾದ ಮೇಲೆ ಬಿಜೆಪಿಯ ಹೈಕಮಾಂಡ್ 24ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ. ಅಲ್ಲಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ ವಿ ಸೋಮಣ್ಣನವರು. ಈ ಮೂಲಕ ರಾಜಕೀಯವಾಗಿ ಮತ್ತೆ ಪುಟಿದೇಳುವಂತಹ ಕೆಲಸ ಆಗಿದೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಗೆಲುವಿನ ಹಿಂದೆ ಒಂದಿಷ್ಟು ರೋಚಕ ಕಥೆಗಳಿದೆ. ಆ ರೋಚಕ ಕಥೆಯ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ತುರುವೇಕೆರೆ ಕ್ಷೇತ್ರದಲ್ಲಿ ವಿ ಸೋಮಣ್ಣಗೆ ಅತಿ ಹೆಚ್ಚು ಲೀಡ್. ಮೈತ್ರಿ ಧರ್ಮ ಪಾಲನೆಗಾಗಿ ಒಂದಾದ ಬದ್ಧ ವೈರಿಗಳು ಎಂಟಿ ಕೃಷ್ಣಪ್ಪ, ಮಸಾಲಾ ಜಯರಾಮ ಶ್ರಮಕ್ಕೆ ಸಿಕ್ತು ಪ್ರತಿಫಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಹಾಗೂ ವರುಣಾ ಕ್ಷೇತ್ರದಲ್ಲಿ ಸೋತು ದಿಕ್ಕು ತೋಚದಂತಾಗಿದ್ದಂತಹ ವಿ ಸೋಮಣ್ಣಗೆ ಕಲ್ಪತರು ನಾಡಿನ ಜನ ನೆಲೆ ಕೊಟ್ಟಿದ್ದಾರೆ. ವಲಸೆ ಹಕ್ಕಿ ಅಂತಾನೆ ತುಮಕೂರಿನಲ್ಲಿ ಆಸರೆ ಕಲ್ಪಿಸುತ್ತಾರೆ. ಹೊರಗಿನಿಂದ ಬಂದಂತಹ ವ್ಯಕ್ತಿ ಗೆದ್ದ ಇತಿಹಾಸವೇ ಇಲ್ಲ. ಈ ನಡುವೆ ಸೋಮಣ್ಣ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಂಸದ ಮುದ್ದಹನುಮೇಗೌಡರ ವಿರುದ್ಧ ಬರೋಬ್ಬರಿ 1,75,000 ಮತಗಳ ಅಂತರದಿಂದ ಗೆದ್ದು ಇತಿಹಾಸವನ್ನ ಬರೆದಿದ್ದಾರೆ. ಸೋಮಣ್ಣಗೆ ವರವಾದ ಬದ್ಧ ವೈರಿಗಳ ಮೈತ್ರಿ ಬದ್ಧತೆ. ವಿ ಸೋಮಣ್ಣ ಅವರಿಗೆ ತುಮಕೂರಿನಲ್ಲಿ ಒಲಿದಂತಹ ಜಯ ಸುಲಭವಾಗಿ ದಕ್ಕಿದ್ದಲ್ಲ. ಜಿಲ್ಲೆಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರ ತ್ಯಾಗ, ದ್ವೇಷ ಮರೆತು ಒಂದಾದಂತಹ ಹೊಂದಾಣಿಕೆ ಕಾರಣ ಆಗಿದೆ. ಅದರಲ್ಲೂ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 44,000 ಮತಗಳ ಲೀಡ್ ಕೊಟ್ಟಿದ್ದು ಗೆಲುವಿಗೆ ಪ್ರಮುಖ ಕಾರಣ ಆಗಿದೆ. ತುರುವೇಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪರಸ್ಪರ ಎದುರಾಳಿಗಳು. ಹಾಲಿ ಶಾಸಕ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಹಾಗೂ ಬಿಜೆಪಿ ಶಾಸಕ ಮಸಾಲಾ ಜಯರಾಮ ಹಾವು ಮುಂಗ್ಸಿಯಂತೆ ಇತ್ತವರು. ಯಾವುದೇ ಕಾರಣಕ್ಕೂ ಅವರು ಮೈತ್ರಿ ಧರ್ಮ ಪಾಲನೆ ಮಾಡಲ್ಲ ಅಂತ ಅನ್ಕೊಳ್ಳಾಗಿತ್ತು. ಆದ್ರೆ ಇಬ್ರು ನಾಯಕರ ಕಾಂಬಿನೇಷನ್ ಹುಬ್ಬೇರಿಸುವಂತೆ ಮಾಡಿದೆ. ರಾಜಕೀಯ ದ್ವೇಷ ಮರೆತು ಪರಸ್ಪರ ಹೆಗಲ್ ಮೇಲೆ ಕೈ ಹಾಕೊಂಡು ಸೋಮಣ್ಣರ ಗೆಲುವಿಗೆ ಟೊಂಕ ಕಟ್ಟಿ ದುಡಿದು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಮಾರ್ಚ್ 26ರಂದು ತುರುವೇಕೆರೆಯಲ್ಲಿ ನಡೆದಂತಹ ಮೈತ್ರಿ ಸಭೆಯಲ್ಲಿ ಮಸಾಲಾ ಜಯರಾಮ್ ಮಾಡಿದಂತಹ ಭಾಷಣ ಚುನಾವಣೆಯ ದಿಕ್ಕನ್ನೇ ಬದಲಿಸಿತ್ತು. ಶಾಸಕ ಎಂಟಿ ಕೃಷ್ಣಪ್ಪ ತಮ್ಮ ಎದುರಾಳಿ ಆದ್ರೂ ತುಸು ಮಾತ್ಸರ್ಯ ಇಲ್ಲದೆ ಕೃಷ್ಣಪ್ಪ ಮುಂದೆ ಸಚಿವರಾಗಬೇಕು ಅಂತ ಮಸಾಲಾ ಜಯರಾಮ್ ಆದೇಶ ಕೊಟ್ರು. ಇನ್ನು ವೇದಿಕೆ ಮೇಲೆ ಪರಸ್ಪರ ತಪ್ಪಿಕೊಂಡ್ರು. ಇವರ ಈ ಹೊಂದಾಣಿಕೆ ಕೇವಲ ವೇದಿಕೆಯ ನಾಟಕವಾಗಲಿಲ್ಲ, ಸೋಮಣ್ಣರ ಗೆಲುವಿಗೆ ರುವಾರಿಯಾಗಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರೋಬ್ಬರಿ 28,000 ಲೀಡ್ ಕೊಟ್ಟು ಶಾಸಕ ಸುರೇಶ್ ಗೌಡ ಸೈ ಅನ್ನಿಸ್ಕೊಂಡಿದ್ದಾರೆ. ಜಿಲ್ಲೆಯ ಸಚಿವದ್ವಯರಾದಂತಹ ಜಿ ಪರಮೇಶ್ವರ್ ಹಾಗೂ ರಾಜಣ್ಣರ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಪಡ್ಕೊಂಡಿದ್ದು ಮೈತ್ರಿಯ ಗಟ್ಟಿತನವೇ ಕಾರಣ. ಇನ್ನು ಕೊರಟಗೆರೆಯಲ್ಲಿ 25,000 ಲೀಡ್ ಪಡೆದ್ರೆ ಮಧುಗಿರಿಯಲ್ಲಿ 12,000 ಲೀಡ್ ಇದೆ. ಇವೆಲ್ಲವೂ ಮೈತ್ರಿ ಪಕ್ಷದ ಹೊಂದಾಣಿಕೆಯಿಂದ ಸಾಧ್ಯವಾಗಿದೆ. ಅದರಲ್ಲೂ ತುರುವೇಕೆರೆ ಕ್ಷೇತ್ರದ ಮತಶಿಕಾರಿ ಬಗ್ಗೆ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದೇನೇ ಇಲ್ಲಿ ಹಾವು ಮುಂಗ್ಸಿ ಅಂತಿದ್ದಂತಹ ಎಂಟಿ ಕೃಷ್ಣಪ್ಪ ಹಾಗೂ ಮಸಾಲಾ ಜಯರಾಮ್ ಅಣ್ತಮಾಸ್ ಹಾಕಿ ಸೋಮಣ್ಣರ ಗೆಲುವಿಗೆ ಹೆಚ್ಚಿನ ಶ್ರೇಯಸ್ಸನ್ನ ಪಡ್ಕೊಂಡಿದ್ದಾರೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.